ನಮ್ಮ ದೊಡ್ಡ ಮಗನ ಬರ್ತ್ಡೇ ಇತ್ತು ಆಗಸ್ಟ್ 8ಕ್ಕೆ. ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದಾನೆ ವಿಡಿಯೋನ. ಯಾವ ಥರ ಇದೆ ಅಂತಂದು ನೋಡ್ಕೊಂಡು ಬರೋಣ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಮಗ ಯಾವ ಥರ ಮಾತಾಡಿದ್ದಾನಂತ ನೀವೇ ನೋಡ್ಕೊಂಡು ಬನ್ನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಲೋಕ ಚಾನಲ್ನ. ಲೈಕ್ ಆ್ಯಂಡ್ ಶೇರ್ ಮತ್ತು ಕಮೆಂಟ್ ಮಾಡಿ ನಮ್ಮ ಲೋಕ ಚಾನಲ್ ಅಂತ ಹೇಳ್ಬಿಟ್ಟು. ನಾವು ಬರ್ತ್ಡೇ ದಿನ ಆಚೆ ಹೋಗ್ತಾ ಇದ್ವಿ. ಎಲ್ಲಿ ಅಂತಂದರೆ ಜಯನಗರಕ್ಕೆ ಹೋಗ್ತಾ ಇದ್ದೇವೆ. ಸೊ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ರೋಡ್ ಫ್ರೀಯಾಗೇ ಇತ್ತು ನಮ್ಮ ಜೆ ಪಿ ನಗರ. ಸೊ ಹೋದ್ವಿ. ಆಮೇಲೆ ಬಂತು ನೋಡಿ ಟ್ರಾಫಿಕ್ಕು. ಅಷ್ಟಿಷ್ಟಲ್ಲ ಟ್ರಾಫಿಕ್ಕು. ಆ ಸೈಡ್ ಕಾರ್ ಬಂದು ನಿಂತಿದೆ, ಈ ಸೈಡ್ ಆಟೋ ನಿಂತಿದೆ. ಅಂದರೆ ಹಂಗೆ ಅಪೋಸಿಟ್ ಎಲ್ಲ ಗಾಡಿಗಳೇ ಕಾಣಿಸ್ತಾ ಇದೆ ಅಲ್ಲ. ಇಷ್ಟೊಂದು ಟ್ರಾಫಿಕ್ ನಡುವೆ ಈ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗಿ ತಲೆನೇ ಬಿಸಿ ಆಯಿತು. ಮತ್ತು ಸಿಗ್ನಲ್ ಬಿದ್ದಾದಮೇಲೆ ವೆಹಿಕಲ್ಸ್ ಎಲ್ಲ ಮೂವ್ ಆಗ್ತಾಯಿತ್ತು. ಸೊ ವೆಹಿಕಲ್ಸ್ ಎಲ್ಲ ಮೂವ್ ಆಗ್ತಾಯಿತ್ತು. ನನ್ನ ಮಕ್ಕಳನ್ನು ಸಮಾಧಾನದಿಂದನೇ ಕುತ್ಕೊಂಡಿದ್ರು. ತುಂಬಾ ಖುಷಿ ಆಯಿತು ಈ ಥರ ಕುತ್ಕೊಂಡಿದ್ದಕ್ಕೆ. ಇಲ್ಲಾಂದರೆ ಅವ್ರದ್ದು ಆಡೋ ಆಟಗಳು ತುಂಬಾ ಇರಿಟೇಷನ್ ಅನಿಸ್ಬಿಡುತ್ತೆ, ತುಂಬ ಕೋಪ ಬಂದುಬಿಡುತ್ತೆ. ನಾನು ಎಲ್ಲಿ ಹೊಡಿತಾನೆ ಇವತ್ತು ಅವ್ನ ಬರ್ಡೇ ದಿನ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅಷ್ಟೊತ್ತಿಗೆ ನನ್ನ ಮಗನ ಸ್ಕೂಲ್ ಡ್ರೆಸ್ಸು ಇಲ್ಲಿ ಚವ್ವಣ ಅಂತಂದು ಹೇಳ್ಬಿಟ್ಟು 4 ಬ್ಲಾಕಲ್ಲಿ ಅದೇ ಜಯನಗರದಲ್ಲಿ ಸಿಗುತ್ತೆ. ಸೊ ಅಲ್ಲೆಲ್ಲ ತೊಗೊಂಡ್ಬಿಟ್ಟು ಆಮೇಲೆ ನೋಡೋಣ ಬಟ್ಟೆಗಳ್ನ ಅಂತೇಳ್ಬಿಟ್ಟು ನೋಡೋಕ್ಕಂತ ಹೋಗ್ತಾ ಇದ್ದಾವೆ. ಬರೀ ಹೆಣ್ಮಕ್ಳೇ ಡ್ರೆಸ್ಸುಗಳು, ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಫ್ರಾಕ್ಗಳು ಮತ್ತು ಜೀನ್ಸು, ಬರೀ ಲೇಡೀಸು. 3 ತಿಂಗಳು ಮಗುದು ಲಂಗ ಜಂಪರ್ ಇತ್ತಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಎಷ್ಟಿಷ್ಟ ಆಯ್ತಂದ್ರೆ ಅಲ್ಲಿ ಪ್ರತಿಯೊಂದು ಲೇಡೀಸು, ವುಮೆನ್ಸು ಮತ್ತು ಚಿಕ್ಕ ಮಕ್ಕಳದು, ಅಂದರೆ ಬರೀ ಗರ್ಲ್ಸ್ ವೇರ್ಸು ತುಂಬಾ ಚೆನ್ನಾಗಿದೆ ಹೊಸ ಕಾಂಪ್ಲೆಕ್ಸಲ್ಲಿ ಜಯನಗರದಲ್ಲಿ. ಸೊ ಬ್ಯಾಂಗ್ಳೂರಲ್ಲಿ ಇರೋರು ಮತ್ತು ಇಲ್ಲಿ ಸುತ್ತಮುತ್ತ ಬ್ಯಾಂಗ್ಳೂರ್ ಹತ್ರ ಇರೋರು ಸೊ ಈ ವಿಡಿಯೋನ ಏನಾರು ನೋಡಿದರೆ ಒಂದು ಸರಿ 4 ಬ್ಲಾಕಿಗೆ ಜಯನಗರ 4 ಬ್ಲಾಕಿಗೆ ವಿಸಿಟ್ ಕೊಡಿ. ನೀವು ಬರೀ 1000 ಇದ್ದರೆ ಒಂದು 5-6 ಜೊತೆ ಬಟ್ಟೆ ಆದರೂ ತೊಗೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ ವೇರ್ಸ್ ಎಲ್ಲ. 200, 150 ಈ ಥರ ಎಲ್ಲ 200 ತುಂಬಾ ಚೆನ್ನಾಗಿದೆ. ಆಮೇಲೆ ಕ್ಲಾತ್ ಸೆಟ್ ಎಲ್ಲ 1000ಗೆ 3, 2 ಎಲ್ಲ ಇದೆ. ತುಂಬಾ ಇಷ್ಟ ಆಯಿತು ನನಗೆ. ಆ ಬಟ್ಟೆಗಳು ಮುಟ್ಟಿದಾಗ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿನೂ ಚೆನ್ನಾಗೇ ಇತ್ತು. ಈ ಪ್ಲಾಜಾ ಪ್ಯಾಂಟ್ ಎಲ್ಲ ನೋಡ್ತಾ ಇದ್ದಾರೆ. ಪ್ಲಾಜಾ ಪ್ಯಾಂಟ್ ಎಲ್ಲ 200 ಎಷ್ಟು ದಪ್ಪಗೆ ಎಷ್ಟು ಸಾಫ್ಟಾಗಿತ್ತಂದರೆ ನಾನು ನೋಡಿ ಹಂಗೆ ವಾಪಸ್ ಬಂದೆ ನಾನು. ಏನಕ್ಕಂದರೆ ನಮ್ಮ ಮಕ್ಕಳಿಗೆ ಟೈಮ್ ಸ್ಪೆಂಡ್ ಆಗಲಿ ಅಂತೇಳ್ಬಿಟ್ಟು ನಾನು ಕರ್ಕೊಂಡು ಬಂದಿದ್ದು. ಪ್ರತಿಯೊಂದು ಐಟಮ್ಸು ಮತ್ತು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ. ಸೊ ಅದಕ್ಕಂತೂ ಎಲ್ಲ ಫ್ಲವರ್ ಐಟಮ್ಸು, ಆಮೇಲೆ ಗಿಫ್ಟ್ ಐಟಮ್ಸು, ರಿಟರ್ನ್ ಗಿಫ್ಟ್ ಐಟಮ್ಸು ತುಂಬಾ ಚೆನ್ನಾಗಿತ್ತು. ಜನಗಳು ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ರಶ್ ಅಂದರೆ 8ನೇ ತಾರೀಕು ಅಂದರೆ ಶನಿವಾರ ಭಾನುವಾರಲಿದ್ದಾನೆ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಮನೆ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವಾಗಿಂದನೇ ಎಲ್ಲರೂ ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ಅಷ್ಟೊತ್ತಿಗೆ ನಾವು ಐಸ್ ಕ್ರೀಮ್ನ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಐಸ್ ಕ್ರೀಮು. 30 ರೂಪೀಸ್ ಒಂದು ಐಸ್ ಕ್ರೀಮು. ತುಂಬಾ ಟೇಸ್ಟಿಯಾಗಿತ್ತು. ನೋಡ್ತಾ ಇದ್ರಲ್ಲ ನನ್ನ ಮಗನಿಗೆ ನಾನು ತೊಗೊಂಡಿರೋ ಐಸ್ ಕ್ರೀಮೇ ಇಷ್ಟ ಆಯಿತು. ಅವನಿಗೆ ಚಾಕ್ಲೇಟ್ ಬೇಕಂತಂದು ತೊಗೊಂಡ, ಬಟ್ ಅವನಿಗೆ ಅದು ಇಷ್ಟನೇ ಆಗಲಿಲ್ಲ. ಆಮೇಲೆ ಅವನು ಇದು ಕ್ಯಾಮ್ರಾದು ಥರ ಬರುತ್ತಲ್ಲ ಫೋಕಸ್ದು ಜೂಮ್ ಹಾಕಿ ನೋಡೋದು, ಸೊ ಅದನ್ನೊಂದು ತೊಗೊಂಡ. ಇವನು ನಮ್ಮ ಚಿಕ್ಕವನು ಜೂಮ್ ಥರ ಬರುತ್ತಲ್ಲ, ಹತ್ರ ಇದ್ದವರು ದೂರ ಕಾಣ್ತಾರೆ, ದೂರ ಇದ್ದವರು ಹತ್ರ ಕಾಣ್ತಾರೆ, ಆ ಥರದ್ದು ಫೋಕಸ್ನ ತೊಗೊಂಡ. ಮತ್ತು ನಮ್ಮ ಚಿಕ್ಕವನು ಟೆಲಿಫೋನ್ ತೊಗೊಂಡ. ತುಂಬಾ ಚೆನ್ನಾಗಿತ್ತು. ಮತ್ತು ಅವರು ನಾನು ಮಾಡ್ತಿರೋ ವೀಡಿಯೋಗೆ ನಾನು ವಾಪಸ್ ಕೇಳೋ ಥರ ಹೇಳ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಇದು ಮಾಡಿ, ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಹೇಳ್ತಿರ್ತಾರೆ. ತುಂಬಾ ಖುಷಿ ಆಗುತ್ತೆ. ನಮ್ಮ ಮನೇಲಿ ನಾವು ಯಾವ ಥರ ಇರ್ತೇವೆ ಮಕ್ಕಳ ಜೊತೆ, ಸೊ ಅವರೂ ಹಂಗೆ ಅದೇ ಥರನೇ ಬುದ್ಧಿ ಬೆಳೆಸ್ಕೊತಾರೆ ಅನ್ನೋದು ಗೊತ್ತಾಯಿತು. ಸೊ ಇವಾಗ ನಮ್ಮ ಮಗನ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಅಷ್ಟೊಂದೇನು ಗ್ರ್ಯಾಂಡ್ನಲ್ಲ, ಈ ಕಡೆ ಫುಲ್ ಸಿಂಪಲ್ನ ಅಲ್ಲ. ಜಸ್ಟ್ ಅಕ್ಕಪಕ್ಕ ಮನೆಯವ್ರನ್ನ, ಆಜು ಬಾಜು ಮನೆಯವ್ರನ್ನೆಲ್ಲ ಕರೆಸಿಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಎಷ್ಟು ಗ್ಲೋ ಬಂದಿದೆ ಅಂದರೆ ಅವನ ಬರ್ಡೇ ದಿನ
ಅಷ್ಟು ಗ್ಲೋ ಮತ್ತು ಸ್ಮೈಲು ಅವ ಫುಲ್ಲು 365 ದಿನದ ನಗು ಒಂದೇ ದಿನವೇ ಕಾಣಿಸ್ತಾ ಇತ್ತು ನನಗೆ ಅವತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಅವ್ನ ಖುಷಿನೇ ನಮ್ಮ ಖುಷಿ ಅಂತ ಹೇಳ್ಬಿಟ್ಟು ಅವನಿಗೊಂದು ಕೇಕ್ ತಂದು ಕಟ್ ಮಾಡಿಸಿದ್ವಿ. ಇವ್ನು ಚಿಕ್ಕ ಮಗು ಎಷ್ಟು ಚೆನ್ನಾಗಿ ಅವನಿಗೆ ತಿನ್ನಿಸ್ತಾ ಇದೆ ಅಂದರೆ, ಅದು 2 ಇಯರ್ಸ್ ಬೇಬಿ ಅದು. ತುಂಬಾ ಚೆನ್ನಾಗಿ ಅವ್ನಿಗೆ ತಿನ್ನಿಸ್ತು. ನಾನೇ ತಿನ್ನಿಸ್ತೇನೆ ಅಂತ ಹೇಳ್ಬಿಟ್ಟು ಮುಂದೆ ಬಂದುಬಿಟ್ಟು ತಿನ್ನಿಸ್ತಾ ಇದ್ದ. ತುಂಬಾ ಖುಷಿ ಆಯಿತು. ಮತ್ತು ನನ್ನ ಮಗನ ಬರ್ತಡೇಗೆ ಯಾರು ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ನ ಹೇಳಿದ ಅವನು ಸಹ. ತುಂಬಾ ಖುಷಿ ಆಯಿತು ಸೆಲೆಬ್ರೇಷನ್ ಮಾಡಿದ್ದು ಅವ್ರಿಗೆ. ಮತ್ತು ಆಚೆ ಕಡೆ ಎಲ್ಲ ಅಂದರೆ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಸುತ್ತಾಡಿಸ್ಕೊಂಡು ಅವ್ರಿಗೇನು ಬೇಕೋ ಅದನ್ನೆಲ್ಲ ತಿನ್ನಿಸ್ಕೊಂಡು ಆವತ್ತಿನ ಒಂದೇ ದಿನ ಅವ್ರಿಗೆ ಫ್ರೀಯಾಗಿರೋದು. ಅವ್ನ ಬರ್ಡೇ ಅನ್ನೋದಕ್ಕೋಸ್ಕರ ಅವ್ರು ಏನೇ ಕೇಳಿದರು ಆವತ್ತಿನ ದಿನ ಅವ್ರದ್ದೇ ಒಂದು ರಾಜ್ಯಭಾರ ಆಗಿರುತ್ತೆ. ಅವ್ರು ಏನು ಕೇಳಿದ್ರು ನಾವು ಕೊಡಿಸ್ಲೇಬೇಕಾಗುತ್ತೆ. ಲಾಸ್ಟಿಗೆ ನೋಡಿ 1 kg ಕೇಕ್ ಫಿನಿಶ್ ಆಗಿ ಹೋಯಿತು. ಯಾರ್ಯಾರು ನಮ್ಮ ಲೋಕ ಚಾನಲ್ನ ಸುಮ್ಮನೆ ನೋಡಿಕೊಂಡು ಹಂಗೆ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ನಮ್ಮ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸರಿ ಹೇಳ್ತಾ ಇದ್ದೇನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ವೀಡಿಯೋನ ಮಿಸ್ ಮಾಡಬೇಡಿ. ನೀವು ಸಹ ಮನೆಯಲ್ಲಿ ಇದೇ ಥರನೇ ಮಾಡ್ತಾಯಿದ್ರೆ ವೀಡಿಯೋನ ಶೇರ್ ಮಾಡಿ, ನಾವು ಸಹ ನೋಡ್ತೇವೆ. ನಿಮಗೆ ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಸ್ಕಿಪ್ ಮಾಡ್ದೇ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಮತ್ತು ಇವಾಗ ನೋಡಿ ನನ್ನ ಮಗ ವಿಶಸ್ನ ತಿಳಿಸ್ತಾ ಇದ್ದಾನೆ. ಯಾರ್ಯಾರು ಬರ್ತಡೇಗೆ ವಿಶ್ ಮಾಡಿದ್ದಾರೆ ಅವರಿಗೆ ಒಂದು ವಿಶಸ್ನ ತಿಳಿಸ್ತಾ ಇದ್ದಾನೆ. ಸೊ ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ಬಾಯ್ ಬಾಯ್.